ಇವ ಎಲ್ಲಿ ಬಂದಾನಪ್ಪ ಅಂತಂದ್ ಮತ್ತೆ ಕನ್ಫ್ಯೂಸ್ ಆದ್ರೆ ಮತ್ತೆ ನಾವ್ ಇವತ್ತು ಹೊಂಟಾವಿ ಧಾರವಾಡಕ್ಕೆ ಹೊಂಟಾವಿ. ಧಾರವಾಡದಾಗ ಏನಪ್ಪಾ ಅಂತಂದ್ರ ರೈತರ ಕೃಷಿ ಮೇಳ ಐತಿ. 2024 ಒಂದು ಕೃಷಿ ಮೇಳ ಐತಿ. ಅಲ್ಲಿಗೆ ಹೊಂಟಾವಿ. ನನ್ ಬಿಟ್ಟು ಬರಾಕ ನಮ್ಮ ಫ್ರೆಂಡ್ ಬಂದಾನ ಬಸವರಾಜ್ ಅಂತಂದು ಅವನ ಹೆಸರು. ಅವಾಗ ಮತ್ ಮುಂಚೆ ನಾ ದೊಡ್ಡ ಬರ್ಬೇಕಾಗಿತ್ತು. ದೊಡ್ಡ ಬರಕ್ ಆಗ್ಲಿಲ್ಲ, ಯಾಕಂದ್ರ ಸ್ವಲ್ಪ ಸಮಸ್ಯೆ ಆಯ್ತು. ಅದಕ್ಕೆ ಒಂದ್ 9 ಗಂಟೆ ಆಗೈತಿ. ಸ್ವಲ್ಪ ದೊಡ್ಡ ಹೋದಿ ಅಂದ್ರೆ ನಮ್ಗೂ ಅನುಕೂಲ ಆಗೈತಿ ವಿಡಿಯೋ ಮಾಡಕ. ಬರ್ರಿ ಹೋಗಂಬರ್ರಿ, ಹೆಂಗೈತಿ ನೋಡ್ಕೊಂಬರ. ಗಾಡಿ ಯಾವ ತರ್ಬಾಕ ಅಲ್ವ ನನಗಂತ್ರ ಇಷ್ಟ ಆಯ್ತ. ಕೈ ಬಿಡದು ನೋಡಂತಾರ್ರಿ. ಲಾರಿ ಸಿಕ್ತಂತ ಇಂತು ನಮ್ ಲಕ್ಕಿ ಚಾನ್ಸ್. ಸ್ವಲ್ಪ ದೊಡ್ಡ ಟೈಮ್ ಆಗ್ಬಿಡತ್ತೆ ಇವತ್ತ. ದೊಡ್ಡ ಹೋಗಂಬರ್ರಿ. ಸರ್ ಎಲ್ಲಿ ಬಿಟ್ಟು ಹೋಗತ್ರಿ? ಎಲ್ಲಿವರೆಗೆ ಹೋಗ್ತತ್ರಿ? ಹುಬ್ಬಳ್ಳಿ ರೀ? ಹಾ ಸರ್. ಸರ್ ಧಾರವಾಡ ಥ್ಯಾಂಕ್ ಯು ಸರ್. ತಮಿಳ್ನಾಡಿನ ಅಣ್ಣಾರೆ ನಮ್ಗೆ ಹುಬ್ಳಿ ಮಟ್ಟ ಡ್ರಾಪ್ ಕೊಟ್ರ. ಅವ್ರು ಇಲ್ಲೇ ಸ್ಟೇ ಮಾಡ್ಬೇಕಂತ. ಅವ್ರು ಇನ್ನೂ ದುಬೈ ಅಲ್ಲಿ ಇದಕ್ಕೆ ಪುಣೆಗೆಲ್ಲ ಹೋಗಾರ. ಅದಕ್ಕೆ ಪಾಪ ಅವ್ರು ಟ್ಯಾಂಕ್ಸ್ ಹೇಳ್ತೇನೆ ಸರ್. ಟ್ಯಾಂಕ್ಸ್. ಟೈಮಲ್ಲಿ 11:30 ಆಯ್ತು. ಇನ್ನು ಹುಬ್ಳಿ ಎಂಟ್ರೆನ್ಸ್ ಒಳಗದ. ಈಗಿನ ನೋಡಂಬರ್ರಿ ಬಸ್ ಯಾವಾರ ಬರ್ತಾವ ಅಂತಂದು. ಬಸ್ಸಿಗೆ ಹೋದ್ರ ಧಾರವಾಡ ಮಟ್ಟ ನೋಡಂಬರ್ರಿ. ಬಸ್ ಬಂತು, ಸ್ವಲ್ಪ ಮುಂದಕ್ಕೆ ಬರತ್ತೆ. ಗಾಡಿ ಫುಲ್ ರಶ್ ಆಯ್ತು. ಮತ್ತೆ ರಶ್ ಆಗತ್ತೆ. ಅಮರ್ ಪಾಪ ಕುತ್ಕೊಂಡು ಸೀಟ್ ಇದ್ದಿಲ್ಲ. ನಾನಾ ಸೀಟ್ ಬಿಟ್ಟು ಕೊಟ್ಟಿ ಇವ್ರಿಗೆ ಪಾಪ ಇವ್ರಿಗೆ. ಅಂತೂ ಇಂತೂ ಬಂದು ಧಾರವಾಡ ತಲುಪಿದ್ವಿ. ನೋಡ್ರಿ ಇಲ್ಲಿ ರೈತರ ಗಾಡಿ ಎಷ್ಟು ಬಂದವು ಅಂತಂತಂದು ಫುಲ್ ಫ್ಯಾಮಿಲಿ ಸಮೇತ ಎಲ್ಲ ಕಟ್ಕೆ ಬಂದ್ಬಿಟ್ಟಿದ್ರು ಅಂತ ಬಂದವಿ ಅಂತಂದು ಇಲ್ಲಿ ಮಠ ನಡ್ಕಂತ ಬಂದ. ನಾನು ಇನ್ನ ಕಾರ್ ಗೈರ್ ಬೈಕ್ ಏನಾರ ತಂದಿದ್ದೆ ಅಂದ್ರೆ ಇನ್ನ ಅಲ್ಲೇ ಇರ್ಬೇಕಾಗಿತ್ತು. ಅಷ್ಟು ರಶ್, ಫುಲ್ ರಶ್. ಬೈಕ್ ಹೋಗಕ್ ನೋಡಿ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಎಷ್ಟು ಸೂಪರ್ ಆಗೈತಿ ಅಂತಂದ್ರೆ, ನಾನು ಇದ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದಂತಂದ್ರ ಎಲ್ಲಿ ನೋಡಿದ್ರು ಜನ ಇದ್ರು. ಇಲ್ಲಿ ಏನಪ್ಪಾ ವಿಶೇಷತೆ ಅಂತಂದ್ರೆ ಧಾರವಾಡದೊಳಗ ವಿದ್ಯಾಕಾಶಿ ಅಂತಾನೆ ಫೇಮಸ್ ಆಗೈತಿ ಇದು. ಇಲ್ಲಿ ಬಂದ್ ಎಲ್ಲಾ ವಿದ್ಯಾರ್ಥಿಗಳು ಯಾರು ಹಾಳಾಗಿಲ್ಲ. ಎಲ್ಲಾರು ಓದಿ ಒಂದ್ ಅವ್ರವ್ರ ಲೈಫ್ ನ ಸೆಟಲ್ ಮಾಡ್ಕೊಂಡಾರ. ಇಲ್ಲಿ ನೋಡ್ತಿರ್ಬೋದು ನೀವು ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಳಗ ಮೇನ್ ರೋಡ್ ನಾಗ ಎಷ್ಟು ಜನ ಅದಾರ ಅಂತಂದು. ಎಲ್ಲಿ ನೋಡಿದ್ರು ಜನ ಇದ್ರು. ಇಲ್ಲಿ ನೋಡ್ತಿರ್ಬೋದು ನೀವು ಗಿರ್ ತಳಿ ಒಂದು ಹೋರಿ ಹೇಗಿದೆ ಅಂತ. ಎಷ್ಟು ದಷ್ಟಪುಷ್ಟವಾಗಿದೆ ನೋಡ್ರಿ. ರೈತರು ಇದನ್ನ ಬೆಳೆಸಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರ, ಹಂಗೆ ಇಷ್ಟಪಟ್ಟು ಬೆಳೆಸಿರ್ತಾರ. ಇಲ್ಲಿ ನೋಡ್ತಿರ್ಬೋದು ನೀವು ವಿಶ್ವದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಶ್ವಾನಗಳಲ್ಲಿ ಒಂದಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುಧೋಳ ನಾಯಿ ಹೇಗಿದೆ ಅಂತ. ಫುಲ್ ಶಾರ್ಪ್ ಇರ್ತಾವ ನಾಯಿ. ಪೊಲೀಸ್ ಕಾರ್ಯಾಚರಣೆಗಳಲ್ಲಿ ಭಾರಿ ಹೆಲ್ಪ್ ಮಾಡ್ತಾವ ನಾಯಿ. ಇವು ಓಡೋದ್ರಾಗ ಅಷ್ಟೇ ಸ್ಪೀಡ್ ಓಡ್ತಾವ. ಈ ಡೇಂಜರಸ್ ನಾಯಿ ಅಂತಾನೆ ಹೇಳ್ಬೋದು ಇದನ್ನ. ನೋಡ್ರಿ ಜಾಫರಾಬಾದಿ ಕೋಣ ಅಂತಂದು ಹೆಂಗೈತೆ ನೋಡ್ರಿ. ಸುಮಾರು ಕಡೆ ಅಂತ ಎಲ್ಲ ಕೋಣಗಳನ್ನ ಮೀನು ಉಳಲು ಉಪಯೋಗಿಸ್ಕೊಂತಾರ. ಕೆಲವೊಂದ್ ಕಡೆಗೆ ಎತ್ತುಗಳನ್ನ ಅಷ್ಟೇ ಉಪಯೋಗಿಸ್ಕೊಂತಾರ. ನಮ್ ಕಡೆಗೆಲ್ಲ ಎತ್ತಷ್ಟೇ ಉಪಯೋಗಿಸೋದು ನೋಡ್ರಿ. ನಮ್ ರೈತರ ಪಾನಕ್ಕೆಲ್ಲ ಎಣ್ಣೆ ಹಚ್ಚಿ ಬರೋಬ್ಬರಿ ಮಿರಿ ಮಿಂಚಂಗ ಹೆಂಗ ತಯಾರು ಮಾಡ್ಕೊಂಡ್ ಬಂದಾರ ಅಂತಂದು. ಹಂಗ ದಾರ್ಯ ನಡ್ಕಂತ ಹೊಂಟಿದ್ದೆ. ಏನೋ ನೀರಿಂದ ಕಾರಂಜಿ ಬಂದತ್ತ. ಹಂಗ ವಿಡಿಯೋ ಮಾಡೋಣ ಅಂತಂದು ವಿಡಿಯೋ ಮಾಡಿದ್ದೆ. ಹೆಂಗೈತ್ ನೋಡ್ರಿ ಪರಾಕರ್ ತಳಿ ನೋಡಿ ಹೇಗಿದೆ ಅಂತ. ಸೇಮ್ ಪಿಕ್ಚರ್ ಏನ್ ನೋಡ್ತಿರಲ್ಲ ಹಂಗೈತ್ ನೋಡ್ರಿ. ಅದ ನೋಡಾಕ್ ಹಿಂಗೈತ್ ನೋಡ್ರಿ. ಎಷ್ಟು ಆರೋಗ್ಯಕರವಾಗೈತಿ ಹೋರಿ.
ಬೇರೆ ಕಡೆಗೆಲ್ಲ 10 ಲಕ್ಷ ಕಾರ್ ಇರ್ಬೋದು, ಆದ್ರೆ ರೈತರ ಕಡೆಗೆ 10 ಲಕ್ಷದ ಹೋರಿ ಅದಾವು ಬರೀ. ಇವುಗಳನ್ನ ಅವ್ರಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರ, ಚೆನ್ನಾಗಿ ಬೆಳೆಸಿರ್ತಾರ. ಇಲ್ಲಿ ನೋಡ್ತಿರ್ಬೋದು ನೀವು ರಾಣೆಬೆನ್ನೂರ್ಗ ರಾಜ ಅಂತಂತಂದು ನಮ್ಮ ಹಾವೇರಿ ಜಿಲ್ಲೆ ಒಳಗ ಅತಿ ಫೇಮಸ್ ಹೋರಿಗಳಲ್ಲಿ ಇದು ಒಂದು ಹೋರಿ. ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನು ಗೆದ್ದತಿ ಹೋರಿ. ಅಲ್ಲೊಳಗೆಲ್ಲ ಸರ್ಚ್ ಮಾಡಿ ನೋಡ್ರಿ ಹೋರಿ ಅವ ಹೆಂಗೈತಿ ಅಂತಂದು. ರಾಣೆಬೆನ್ನೂರ್ಗ ರಾಜ ಅಂತಂದ್ರೆ ಅದು ಕದರ ಬೇರೆ ಐತಿ. ಯಾವುದೇ ಒಂದು ಹೋರಿನ ಆ ಕಡೆ ಬಿಡ್ಬೇಕಾದ್ರೆ ಅವ್ರ ಹೋರಿನಿಗೆ ಒಂದು ನಂಬರ್ ಇರ್ತಾವ, ಆ ನಂಬರ್ನ ಪರ್ಮನೆಂಟ್ ಆಗಿ ತಗೊಂಡಿರ್ತಾರ. ಹೋರಿ ಆ ಕಡೆ ಬಿಡಬೇಕಾರ ಹೋರಿ ಹೆಸರು ಹೇಳಿ ಆಮೇಲೆ ಅದ್ರ ನಂಬರ್ ಹೇಳಿ ಹೋರಿಯನ್ನ ಆ ಕಡೆ ಬಿಡೋದು. ನೋಡ್ತಿರ್ಬೋದು ನೀವು ಹಿಂದೂ ಹುಲಿ ಹರ್ಷ ಸವಿ ನೆನಪಿಗಾಗಿ ರಾಣೆಬೆನ್ನೂರ್ಗ ರಾಜ ಒಂದು ಟೈಟಲ್ ಇಟ್ಟಿದ್ದಾರೆ. ಹಿಂದುತ್ವದ ಕಿಡಿ ಅಂತಾನೆ ಫೇಮಸ್ ಆಗೈತಿ ಹೋರಿ. ನಮ್ಮ ಹಾವೇರಿ ಜನಕ್ಕೆ ಹೆಂಗಪ್ಪ ಅಂತಂದ್ರೆ ಹೋರಿ ಹಬ್ಬ ಯಾವ ಊರಾಗ್ರ ಇರ್ಲಿ ಊಟ ನಿದ್ದೆ ಎಲ್ಲ ಬಿಟ್ಟು ಬೈ ತಗೊಂಡ್ 3-4 ಜನರ ಹಚ್ಕೊಂಡ್ ರೈಟ್ ಎದ್ದು ಬಿಡ್ತಾರ. ಅಷ್ಟು ಹೋರಿ ಬಗ್ಗೆ ಕ್ರೈಸ್ ಇಲ್ಲ. ನೋಡ್ತಿರ್ಬೋದು ನೀವು ಶಿರಾಳಕೊಪ್ಪದ A1 ಡಾನ್ ನಂಬರ್ 61 ಅಂತಂದ್ರೆ ನಂಬರ್ 61 ಏನಪ್ಪಾ ಅಂತಂದ್ರೆ ತಾನೇ ಹೇಳಿದೆ ಹೋರಿಗೆ ಒಂದು ಪರ್ಮನೆಂಟ್ ನಂಬರ್ ತಗೊಂಡು, ಅದೇ ರೀತಿ 61 ಅನ್ನೋದು ಈ ಹೋರಿ ಪರ್ಮನೆಂಟ್ ನಂಬರ್. ಇಲ್ಲಿ ನೋಡ್ತಿರ್ಬೋದು ನೀವು ಹಳ್ಳಿಕಾರ್ ತಳಿ ಅಂತಂದು ಈ ಹೋರಿನ ಎಲ್ಲಾರು ಕೇಳಿರ್ತೀರಿ ನೀವು ಕರ್ನಾಟಕದ ಇತ್ತೀಚೆಗೆ. ಚೆನ್ನಾಗದ ಹೋರಿ ಹಳ್ಳಿಕಾರ್ ತಳಿ ಅಂತ ಹೇಳಿ. ನೋಡ್ರಿ ತಡಸಹಳ್ಳಿ ಕೊಲೆಗಾರ ಅಂತಂದು ಹೋರಿ ನಂಬರ್ 300. ಈ ಹೋರಿದು ಭಾರಿ ಹವಾ ಐತಿ ನಮ್ಮ ಹಾವೇರಿ ಜಿಲ್ಲೆ ಒಳಗ. ಮತ್ ನಾ ಏನ್ ಬಂದೇನಿ ಇಲ್ಲಿಗೆ, ಈ ಕೃಷಿ ಮೇಳದಾಗ ಅತಿ ಹೆಚ್ಚು ಜನ ಎಲ್ಲಿದ್ರಪ್ಪ ಅಂತಂದ್ರ ನಮ್ಮ ಹಾವೇರಿ ಜಿಲ್ಲೆ ಹೋರಿ ನೋಡಕ್ಕಾಗಿನ ಜಗ್ಗ ಜನ ಕ್ಯೂ ಹಚ್ಚಿದ್ರೆ, ಅಷ್ಟು ಜನ ಇದ್ರು. ಇಲ್ಲಿ ನೋಡ್ತಿರ್ಬೋದು ನೀವು ಹಾವೇರಿಯ ಜನನಾಯಕ ಅಂತಂದು ಹೋರಿ. ನೋಡ್ರಿ ಹೋರಿ ಹೆಂಗೈತಿ ಅಂತಂದು. ಹೋರಿ ಎಲ್ಲ ನೋಡಮಟ ಸಮಾಧಾನ ಆಯ್ತದಿಲ್ಲ ನನಗ. ಅಂತ ಇಂಥವು ಎಲ್ಲ ಹೋರಿ ನೋಡ್ಕೊಂಡ್ವಿ. ಮತ್ತೆ ಈಗ ಭಾಳ ಹೊಟ್ಟೆ ಹಸ್ಬಿಟ್ಟತ್ ನನಗ. ಅಲ್ಲೇ ಒಂದು ಖಾನಾವಳಿ ಇತ್ತು, ದೋಸೆ ಎಲ್ಲ ಮಾಡಾಕತ್ತಿದ್ರೆ ನನಗಂತೂ ಹೊಟ್ಟೆ ಹಸ್ಬಿಡುತ್ತೆ. ನಾ ದೋಸೆ ತಿನ್ನಕ್ ಹೋಗ್ಲಿಲ್ಲ, ಬಡ ಅನ್ನ ಸಾಂಬಾರು ಮಾಡಾಕತ್ತಿದ್ರೆ ಅನ್ನ ಸಾಂಬಾರು ಅಂತ ನಾನಂತೂ ಶಿಸ್ತು ಊಟ ಮಾಡಿದೆ. ಊಟ ಮಾಡ್ಕೊಂಡು ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೃಷಿ ಯಂತ್ರೋಪಕರಣ ಪ್ರದರ್ಶನಕ್ಕೆ ನೋಡಕ್ ಹೋದೆ. ರೈತರಿಗೆ ಬೇಕಾಗಿರೋ ಯಂತ್ರೋಪಕರಣ ಎಲ್ಲ ನಿಲ್ಲಿಸಿದ್ರು. ಈಚರ್ ಗಾಡಿ ಎಲ್ಲ ಕಂಪ್ನಿ ಗಾಡಿಗಳು ಬಂದಿದ್ವು. ರೈತರಿಗೆ ಖರೀದಿ ಮಾಡಕ್ಕೆ ಡಿಸ್ಕೌಂಟ್ ಸಹ ಕೊಟ್ಟಿದ್ರು ಅವರು. ನೋಡ್ರಿ ರೈತರ ಅನುಕೂಲ ಆಗಲಿ ಅಂತಂದು ಎಲ್ಲ ತಂತ್ರಜ್ಞಾನ ಬಳಸಿ ಮಿಷನ್ ಕಂಡುಹಿಡಿದಾರ. ನೋಡ್ರಿ ಇದ್ರ ಬೆಲೆ 2,90,000 ರೂಪಾಯಿ ಅಂತ. ನನಗೆ ಗೊತ್ತಿಲ್ಲ ಇದಕ್ಕೆ ಬಳಸ್ತಾರ ಅಂತಂದು. ನೋಡ್ತಿರ್ಬೋದು ನೀವು ಸೋನಾಲಿಕಾ ಟ್ಯಾಕ್ಟ್ರಿ ನಿಲ್ಸ್ಯಾರ. ಹೇಳ್ಬೇಕಂದ್ರ ಅಲ್ಲಿ ಖರೀದಿ ಜಾಸ್ತಿ ಆಗಿದ್ದಂದ್ರೆ ಸೋನಾಲಿಕಾ ಟ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದು 8-10 ಜನ ಟ್ಯಾಕ್ಟ್ರಿಗಳನ್ನ ಖರೀದಿ ಮಾಡಿದ್ರು. ಅವ್ರಿಗೆ ಮತ್ತೆ ಡಿಸ್ಕೌಂಟು ಕೊಟ್ರು ಅವರು ಕಂಪ್ನಿಯವರು. ನೋಡ್ತಿರ್ಬೋದು ನೀವು ಇಲ್ಲೇನು ಕಾಣಕತ್ತದಲ್ಲ, ಇದಷ್ಟು ರೈತರಿಗೆ ಬೇಕಾಗಿರೋ ಟ್ಯಾಕ್ಟ್ರಿ ಆಗಿರ್ಬೋದು, ರಂಟಿ ಕುಂಟಿ ಗೊಂಜಾಳ ಮಿಷಿನ್, ಆಮೇಲೆ ನೀರೆತ್ತೋ ಮೋಟರ್ ಎಲ್ಲಾನ ಶೋಗಿಟ್ಟಿದ್ರು. ಆಮೇಲೆ ಖರೀದಿ ಮಾಡಕ್ಕನ ಇಟ್ಟಿದ್ರು. ನಿಜ ಹೇಳ್ಬೇಕಂದ್ರೆ ಅತ್ಯಂತ ಎಲ್ಲಾ ಜನ ಖರೀದಿ ಮಾಡ್ಕೊಂಡು ಹೋಗಿದ್ದೆ ಜಾಸ್ತಿ. ದೊಡ್ಡ ದೊಡ್ಡ ರೈತರೆಲ್ಲ ಬಂದಿದ್ರು. ನೋಡ್ತಿರ್ಬೋದು ನೀವು ಇಲ್ಲಿ. ನೀವು ಎಂದ್ರೆ ನೋಡ್ರಂಗೆ ಇಲ್ಲ ಅಂತ ಎಲ್ಲ ಒಂದು ಐಟಮ್ಸ್ ಬಂದವು ಇಲ್ಲಿ.
ನಿಮ್ ಇಲ್ಲಿ ಸರ್ಕಸ್ ಮಾಡ್ಕೊಂಡ್ ದುಡ್ಕೊಂಡ್ ತಿನ್ನಕತ್ತಾರ. ಅವ್ರನ್ನ ಇಳಿಸಿ ಪೊಲೀಸರ ಬೈದ್ ಕಳಿಸಿದ್ರು. ಯಾಕಂದ್ರ ಅವ್ರ ರೋಡ್ನ್ಯಾಗ ಸರ್ಕಸ್ ಮಾಡಕತ್ತಿದ್ರಿ ಸ್ವಲ್ಪ ರೋಡ್ ಸೈಡ್ಗೆ. ಮತ್ ಜನ ದಾನ್ಲಿಕತಿ ಅಂತಂದು ಬಿಡಿಸಿ ಕಳಿಸಿದ್ರು ಅವ್ರನ್ನ. ಇರ್ಲಿ ಏನಾಗಲ್ಲ, ಮತ್ತೆ ಏನ್ ಮಾಡ್ಬೇಕು, ದುಡ್ಕೊಂಡ್ ತಿನ್ನೋರಿಗೆಲ್ಲ ರಿಸ್ಕ್ ಬರವ, ಅದನ್ನೆಲ್ಲ ದಾಟ್ಕೊಂಡ್ ಹೋಗ್ಬೇಕಷ್ಟ. ನೋಡ್ರಿ, ಈಗ ಬೆಳಗಾವಿಂದ ಬರ್ತಾ ಧಾರವಾಡ ಎಂಟ್ರೆನ್ಸಿಗೆ ಒಂದು ಟೋಲ್ ಗೇಟ್ ಐತಿ, ಅಲ್ಲಿ ಅದನಿ. ಟೋಲ್ ಗೇಟ್ ತಲ್ ಬಂದ್ ಯಾವ್ದ್ರ ಒಂದ್ ಲಾರಿಗೆ ಕೈ ಹೊಡ್ಕೊಂಡ್ ಹೋಗ್ಬೇಕಂತ ಮಾಡೀನಿ. ಮುಂದ ನೋಡೋಣ ಯಾವ ಲಾರಿ ತರಿಸ್ತಾವ, ಹೋಗಂಬರ್ರಿ. ಮತ್ತ ಯಾವ್ದ್ರ ಒಂದ್ ಲಾರಿ ಕೈ ಹೊಡ್ಕೊಂಡ್ ಹೋಗ್ಲೇಬೇಕಲ್ಲ. ಮುಂಜಾನೆ ಹಂಗ ಬಂದಿದ್ದೆ ಹಂಗ ಹೋಗ್ಬೇಕು. ಮತ್ ಇವತ್ತು ಯಾರೋ ಒಬ್ರ ಅಣ್ಣಾರ ಮತ್ತ ಗಾಡಿ ತರಬಿ ಹಚ್ಸ್ಯಾನ್ರಿ. ಸಿಕ್ಕತ್ತಿ ಗಾಡಿ, ಲಾರಿ ಸಿಕ್ಕತ್ತಿ, ಅದಕ್ಕೆ ಬರ್ತೇನಿ. ಟಾಟಾ, ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತಿ ಅಂತ ತಿಳ್ಕೊಂಡ ನಾನು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.